ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇನ್ನೇನು ವಿಡಿಯೋದಲ್ಲಿ ನಾನು ಒಂದೆಲಗ ಸೊಪ್ಪು ಅಂದರೆ ಹಳ್ಳಿ ಭಾಷೆಯಲ್ಲಿ ಕೈ ಹೊಣಗಾನೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಆ ಸೊಪ್ಪಿನ ಉಪಯೋಗಗಳ ಬಗ್ಗೆ ತಿಳಿಸಿದ್ದೆ. ಹಾಗೆ ಅದು ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ವಿಡಿಯೋದಲ್ಲಿ ತೋರಿಸಿದ್ದೆ. ಸೊ ಬನ್ನಿ ಫ್ರೆಂಡ್ಸ್, ಅದರಿಂದ ಏನೇನು ಉಪಯೋಗ ಇದೆ, ಹಾಗೆ ಯಾವ ರೀತಿ ಮಾಡಿದರೆ ಅದು ಟೇಸ್ಟ್ ಸೂಪರಾಗಿ ಬರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಸೊ ಹಾಗೆಯೇ ನಾನು ಕಿತ್ಕೊಂಡು ಬಂದಂಥ ಸೊಪ್ಪೇನಿದೆ ಅದು ಅವತ್ತಿನ ನೈಟೇ ಮಾಡಿದ್ದೆ. ಏನಂದರೆ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಅದಕ್ಕೆ ವಾಯ್ಸ್ ಓವರ್ ಕೊಡಲಿಕ್ಕೆ ಟೈಮ್ ಇರಲಿಲ್ಲ, ಸಾರಿ ಅಂತ ಕೇಳ್ತಾ. ಬನ್ನಿ ಫ್ರೆಂಡ್ಸ್, ಮುಂದುವರ್ಸೋಣ ವಿಡಿಯೋನ. ನಾನು ಸೊಪ್ಪು ಏನು ತೊಗೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು 2 ರಿಂದ 3 ಸಲ ಕಂಟಿನ್ಯೂಸ್ ಆಗಿ ತೊಳಿರಿ ನೀಟಾಗಿ. ಆದಷ್ಟು ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಷ್ಟು ಅದರ ಕಹಿ ಅಂಶ ಏನಿರುತ್ತೆ ಎಲ್ಲ ಕಡಿಮೆ ಆಗುತ್ತೆ. ಸೊ ನಂತರ ಈ ಥರ ನೀವು ತುಂಬ ಚಿಕ್ಕದು ಅಂತ ಇಲ್ಲ, ಮೀಡಿಯಮ್ ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಬೇಯಿಸ್ಬೇಕಲ್ವ ಅದನ್ನು, ಹಾಗಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು ಸಣ್ಣ ಕುಕ್ಕರ್ಗೆ ಹಾಕೋದು. ಕುಕ್ಕರ್ಗೆ ಹಾಕಿ ವಿಷಲ್ ಕೂಗಿಸಿದ್ರೂ ಆಗುತ್ತೆ, ಇಲ್ಲ ನೀವು ಹಾಗೇ ಬೇಯಿಸಿದ್ರೂ ಆಗುತ್ತೆ. ಸೊ ಈಗ ಹೆಚ್ಚಿದ ನಂತರ ಕುಕ್ಕರ್ನಲ್ಲಿ ಹಾಕ್ಕೊಂಡು ಇದನ್ನು ಒಂದು ಸಲ ತೊಳ್ಕೊಂಬರ್ಬೇಕು. ಇನ್ನೂ ಒಂದು ಸಲ ವಾಶ್ ಮಾಡಿಕೊಂಡು ಬರಬೇಕು. ಯಾಕಂದರೆ ಆದಷ್ಟು ಎಷ್ಟು ಚೆನ್ನಾಗಿ ತೊಳಿತೀವೋ ಅಷ್ಟು ಅದ್ರ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಕಹಿ ಅಂಶ ಕಡಿಮೆ ಆಗುತ್ತೆ. ಸೊ ಇದಕ್ಕೆ ಖಾರಕ್ಕೆ ತಕ್ಕ ಹಾಗೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಒಂದು 2 ರಿಂದ 3. ಸೊ ನಿಮಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ನೀರನ್ನು ಹಾಕಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಕುಕ್ಕರ್ ವಿಷಲ್ಸ್ನ ಕೂಗಿಸಿಲ್ಲ, ಹಾಗೆಯೇ ಒಂದು ತಳದಲ್ಲಿ ಹುರಿ ಕೊಟ್ಟು ಹಾಗೆಯೇ ಬೇಯಿಸಿದ್ದೀನಿ. ಕುಕ್ಕರ್ ಮುಚ್ಚಳ ಮುಚ್ಚಿಲ್ಲ. ಸೊ ಇದನ್ನು ನೋಡ್ತಾ ಇದ್ದೀರಾ, ಸೊಪ್ಪು ಬೇಗ ಬೆಂದೋಗುತ್ತೆ, ತುಂಬ ಹೊತ್ತೇನು ತಗೊಳ್ಳಲ್ಲ ಟೈಮ್ ಅದಕ್ಕೆ. ಸೊ ಬೆಂದ ನಂತರ ಅದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಹಾಗೆ ಅದು ತಣ್ಣಗಾದ್ಮೇಲೆ ಅದು ಸ್ವಲ್ಪ ನೀರು ಇಲ್ಲದೆ ಇರೋ ಥರ ನೀರೆಲ್ಲ ಸೋಸಿ ತೊಗೊಳ್ಬೇಕು. ಸೊ ನೀರು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ತುಂಬ ತೆಳುವಾಗಿಬಿಡುತ್ತೆ. ಹಾಗೇನಾಗುತ್ತೆ ಅಂದರೆ ಈ ಸಾಂಬಾರು ಟೈಪ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ನೀರನ್ನ ಎಲ್ಲ ಸೋಸಿ ತೊಗೊಳ್ಬೇಕು. ನಂತರ ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣಿನ ಅರ್ಧ ಹೋಳಷ್ಟು, ನಿಂಬೆಹಣ್ಣಲ್ಲಿ ಅರ್ಧ ಹೋಳು ಅಂದರೆ ಅರ್ಥ ಆಗುತ್ತಲ್ವ. ಸೊ ಅಷ್ಟು ನಾನು ಹುಣಸೆಹಣ್ಣ ಅದೇ ನೀರಿಗೆ ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ನೀರಿಗೆ ಹಾಕ್ಕೊಂಡ್ರೆ ನೀರು ಮತ್ತೆ ಆ್ಯಡ್ ಮಾಡಿ ತುಂಬ ತೆಳುವಾಗುತ್ತೆ ಅನ್ನೋದಕ್ಕೋಸ್ಕರ ಏನು ನಾವು ಬೇಯಿಸಿದ್ವಿ ಆ ನೀರಿಗೇ ಹಾಕ್ಕೊತಾ ಇದ್ದೀನಿ, ರಸಕ್ಕೇ. ಈಗ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಕೊಂಬರೋಣ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ. ಸೊ ಅದಕ್ಕೆ ರುಬ್ಕೊಂಬಂದರೆ ಸಾಕು. ತುಂಬ ಗಟ್ಟಿಯಾದರೂ ಚೆನ್ನಾಗಲ್ಲ, ತುಂಬ ತೆಳುವಾದರೂ ಸಾಂಬಾರು ಟೈಪ್ ಆಗೋಗ್ಬಿಡುತ್ತೆ. ಅದಕ್ಕೆ ನಾವು ಇಲ್ಲಿ ಚಟ್ನಿ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಅಷ್ಟೇ ನೀರನ್ನ ಯೂಸ್ ಮಾಡಿದ್ದೀನಿ. ಈಗ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಾ ಇದ್ದೀರಾ ಯಾವ ಅದಕ್ಕೆ ರುಬ್ಬಿದ್ದೀನಿ ಅಂತ. ತುಂಬ ನುಣ್ಣುಪಾಗೂ ಅಲ್ಲ, ತುಂಬ ತರಿಯಾಗೂ ಅಲ್ಲ, ಮೀಡಿಯಮ್ ಮಧ್ಯ ಹಂತಕ್ಕೆ ರುಬ್ಕೊಬೇಕು. ಸೊ ಇದನ್ನು ತೆಗೆದಿಟ್ಕೊಳ್ಳೋಣ ಪಕ್ಕಕ್ಕೆ. ಈಗ ನಾವು 2 ರಿಂದ 3 ನೀವು ಈರುಳ್ಳಿನ ಎಷ್ಟು ಹಾಕ್ತೀರೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಬೇಕು. ನೀವು ಉದ್ದುದ್ದ ಕಟ್ ಮಾಡ್ಕೊಂಡು ತಿನ್ನೋಂದ್ರೂ ಓಕೆ. ಇದು ಪಲ್ಯ ಇರೋದ್ರಿಂದ ದೋಸೆ ಚಪಾತಿಗೆಲ್ಲ ತಿನ್ನಲಿಕ್ಕೆ ಟೇಸ್ಟಿಗೆ ಚಿಕ್ಕ ಚಿಕ್ಕದಾಗಿ ಬಾಯಿ ಸಿಗ್ತಾ ಇದ್ರೇ ಚೆಂದ. ತುಂಬ ಉದ್ದುದ್ದ ಆಯಿತು ಅಂದರೆ ಅದನ್ನು ಏನಂದರೆ ಬೇಗ ಉದ್ದುದ್ದ ಸಿಕ್ಬಿಡುತ್ತೆ, ಅದು ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಅಂತ ಅನಿಸಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಆದಷ್ಟು ನೀವು ಜಾಸ್ತಿನೇ ಈರುಳ್ಳಿನ ಬಳಸಿ, ಯಾಕಂದರೆ ಇದು ಸ್ವಲ್ಪ ಕಹಿ ಅಂಶ ಇರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ. ಸೊ ನಂತರ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ನಂತರ ಇದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ ಎಷ್ಟು ಹಾಕ್ಕೊತಾ ಇದ್ದೀನಿ. 2 ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡೋಣ. ನಂತರ ಇದಕ್ಕೇ ನಾನು ಹೆಚ್ಚಿಟ್ಕೊಂಡಂಥ ಈರುಳ್ಳಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದಲ್ಲಿ ಅವಶ್ಯಕತೆ ಇದ್ದಲ್ಲಿ ನೀವು ಯೂಸ್ ಮಾಡೋ ಆಗಿದ್ದರೆ ಸ್ವಲ್ಪ ಇಂಗು ಕೂಡ ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕರಿಬೇವಿನ ಸೊಪ್ಪು ಎಲ್ಲ ಏನು ಹಾಕ್ತೀವಿ ಆ ಟೈಮಲ್ಲಿ ಹಿಂಗೆ ಹಾಕ್ಕೋಬೇಕು. ನಾವು ಇಂಗುನ ಬಳಸಲ್ಲ ಮನೆಯಲ್ಲಿ, ಸೊ ಹಾಗಾಗಿ ನೀವು ಬಳಸೋರಿಗಿದ್ರೆ ಸ್ವಲ್ಪ ಚಿಟಿಕೆಯಷ್ಟು ಇಂಗುನ್ನು ಹಾಕ್ಕೊಳ್ಳಿ, ಟೇಸ್ಟ್ ಇನ್ನೂ ಸೂಪರಾಗಿ ಬರುತ್ತೆ. ಸೊ ಈರುಳ್ಳಿನ ಹಾಕಿ ಕಂದು ಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು. ಸೊ ಅದೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಈ ಒಂದೆಲಗ ಸೊಪ್ಪಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಇದನ್ನು ಬರೀ ಚಟ್ನಿಗಲ್ಲ, ಸಾಂಬಾರ್ಗೂ ಕೂಡ ಯೂಸ್ ಮಾಡ್ತಾರೆ, ಬಜ್ಜಿ ಮಾಡಿರ್ತಾರೆ. ಅದರಲ್ಲಿ ಯಾವುದೇ ರೀತಿ ಈ ಬೋಂಡ ಥರ ರೆಸಿಪೀಸ್ನ ಯಾವ ರೀತಿ ಮಾಡ್ತೀವಿ ನಾವು ಎಣ್ಣೆಯಲ್ಲಿ
ಕರಿಯೋಂಥ ರೆಸಿಪೀಸ್ಗಳು. ಅದೇ ರೀತಿ ಒಂದೆಲಗ ಸೊಪ್ಪಿನಲ್ಲೂ ಕೂಡ ಬೋಂಡ ಬಜ್ಜಿ ಈ ಥರ ಮಾಡ್ತಾರೆ. ಸೊ ಆ ಥರ ಮಾಡ್ಕೊಂಡು ತಿಂದ್ರೂ ಒಂದು ಟೇಸ್ಟ್ ಚೆನ್ನಾಗಿದೆ. ಒಟ್ಟಿನಲ್ಲಿ ಯಾವುದೇ ರೀತಿ ಚಟ್ನಿ ರೂಪದಲ್ಲಿ, ಸಾಂಬಾರು ರೂಪದಲ್ಲಿ, ಬೋಂಡ ಬಜ್ಜಿ ರೂಪದಲ್ಲಿ, ಯಾವುದೇ ರೀತಿ ಈಗ ಪಲಾವ್ ಜೊತೆ ಈ ಥರ ಎಲ್ಲ ನಾವು ಹಾಕ್ಕೊಂಡು ತಿನ್ನೋದ್ರಿಂದ ಯಾವುದೋ ರೂಪದಲ್ಲಿ ನಮ್ಮ ಬಾಡಿಗೆ ಅದು ಹೋದರೆ ಅಷ್ಟು ಸಾಕು. ಸೊ ನಾವು ಇದೇ ರೀತಿಯೇ ಬಳಸಬೇಕು ಅಂತ ಯಾವುದೇ ರೀತಿ ನಿಯಮಗಳಿಲ್ಲ. ಸೊ ಒಂದೆಲಗ ಸೊಪ್ಪಿಂದ ಎಷ್ಟು ಪ್ರಯೋಜನಗಳಿದೆ, ಅದು ಯಾವುದೋ ಒಂದು ರೀತಿ ನಮ್ಮ ಬಾಡಿಗೆ ಸೇರ್ಕೊಬೇಕು. ಅದರಿಂದ ತುಂಬಾ ಒಳ್ಳೆಯದು. ಹಾಗೆಯೇ ಅಂದರೂ ನಾವೇನು ಹುಣಸೆಹಣ್ಣು ನೆನೆ ಹಾಕಿದ್ದೀವಿ ಅದನ್ನು ನೀಟಾಗಿ ಈಚೆಗೆ ಅದೇ ನೀರನ್ನ ಅಷ್ಟೇ ಸಾಕು. ತುಂಬ ಜಾಸ್ತಿ ನೀರು ಹಾಕಿದರೆ ಏನಾಗುತ್ತೆ, ತುಂಬ ತೆಳುವಾಗಿ ಹೋಗುತ್ತೆ. ತೆಳುವಾದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಇದಕ್ಕೆ ಹುಣಸೆ ಹುಳಿಯನ್ನು ಹಾಕ್ಕೊತಾ ಇದ್ದೀನಿ. ಬೇಕು ಅಂದವರು ಬೇಕಾದರೆ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ಹೋಳನ್ನ ಕೂಡ ಹಾಕೊಬೋದು. ಸೊ ಇಲ್ಲಿ ನಿಂಬೆ ಹೋಳಿನ ಬದಲು ನಾನು ಹುಣಸೆ ಹಣ್ಣಿನ ಹುಳಿನ ಹಾಕ್ಕೊತಾ ಇದ್ದೀನಿ. ಸೊ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5-6 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು. ಸೂಪರ್ ಟೇಸ್ಟಿಯಾಗಿರುವಂಥ ಒಂದೆಲಗ ಸೊಪ್ಪಿನ ಚಟ್ನಿ ರೆಡಿಯಾಗುತ್ತೆ. ಸೊ ಇದನ್ನು ತಿನ್ನೋಕ್ಕೆ ದೋಸೆ, ಚಪಾತಿ, ರೊಟ್ಟಿ, ಈ ಥರ ಪರೋಟ, ಈ ಥರ ಯಾವುದೇ ರೀತಿ ನೀವು ಕಡೆ ಪಕ್ಷ ರೈಸ್ ಜೊತೆ ತಿನ್ನಲಿಕ್ಕೂ ಕೂಡ ಸೂಪರ್ ಟೇಸ್ಟ್ ಕೊಡುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ. ಇದು ತುಂಬಾ ಒಳ್ಳೆಯದು ಹೆಲ್ತಿಗೆ ಅಂತ ಹೇಳ್ತಾ, ಹೇರಿಗೆ, ಕಣ್ಣಿಗೆ, ನೆನಪಿನ ಶಕ್ತಿಗೂ ಕೂಡ ಒಂದೆಲಗ ಸೊಪ್ಪು ತುಂಬಾ ಒಳ್ಳೆಯದಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.